ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಣ್ಣ ನೀನು ಅರುಣ್ ಬಂದಾಗ್ಲಿಂದ ಅವನಿಗೆ ಟೈಮೇ ಕೊಡ್ತಿಲ್ಲ. ಸಾರಿ ಪುಟ್ಟ, ಅದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ಆದ್ರೂ ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಲ್ವಾ ಅಣ್ಣ? ಯಾವಾಗ ನೋಡಿದ್ರು ಬಿಸಿ ಅಂತ ಹೇಳ್ತಿರ್ತೀಯ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದು ಅಲ್ಲದೆ ಅರುಣ್ ಏನ್ ಅನ್ಕೊಳ್ಳಲ್ಲ. ಓಕೆ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನಾನು ಇವತ್ತು ಟೈಮ್ ಕೊಡ್ತೀನಿ. ಆಫೀಸಿಂದ ಬಂದ ಕೂಡಲೇ ಅರುಣ್ ಜೊತೆ ಮಾತಾಡ್ತೀನಿ. ಓಕೆನಾ? ಬಾಯ್. ಅಣ್ಣ ಇನ್ನೊಂದು ವಿಷಯ. ಹೇಳಪ್ಪ. ಅಣ್ಣ ಅದು ಹೇಳಿ, ಪರವಾಗಿಲ್ಲ. ಏನು? ಅದು ಅಣ್ಣ, ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಅಷ್ಟೇನಾ? ಇದನ್ನು ಕೇಳಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ? ಅದಕ್ಕೆ ಕೇಳು, ಚೆಕ್ ಕೊಡ್ತಾರೆ, ತಗೋ. ಇಲ್ಲ ಅಣ್ಣ, ಅವ್ರ ಹತ್ರ ಕೇಳೋದು ನಾನು ಸರಿ ಅನ್ಸಲ್ಲ. ಆ್ಯಂಡ್ ಅವ್ರ ಹತ್ರ ಕೇಳಿ ನನಗೆ ಅಭ್ಯಾಸ ಇಲ್ಲ. ನೀನೇ ಹೇಳ್ತೀಯಾ? ಈಗಂದ್ರೆ ಹೇಗೆ ಪುಟ್ಟ? ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀನು ಅವ್ರನ್ನ ಕೇಳು, ಚೆಕ್ ತಗೋ. ಬೇಕಿದ್ರೆ ನಾನು ಒಂದು ಮಾತು ಹೇಳಿರ್ತೀನಿ. ಓಕೆನಾ? ಓಕೆ ಅಣ್ಣ. ಬಾಯ್. ಬಾಯ್. ಅಶು, ಇಟ್ಸ್ ಓಕೆ. ದುಡ್ಡನ್ನ ಯಾರು ಕೊಟ್ರೇನು, ದುಡ್ಡು ಸಿಗೋದಷ್ಟೇ ಇಂಪಾರ್ಟೆಂಟು. ಅರುಣ್, ನೀಲೇ ಇದೆಯಾ? ಹಾಂ, ಇಲ್ಲೇ ಸೈಡಲ್ಲಿದ್ದೆ. ನನ್ನ ಮುಂದೆ ನನಗೆ ದುಡ್ಡು ಕೇಳೋದಕ್ಕೆ ಹಿಂಸೆ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಅಶು ಬಾ. ಅದಕ್ಕೆ ಅದು ಅಣ್ಣನ ಹತ್ರ ಮಾತಾಡಿದ್ದೆ. ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದ. ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಚೆಕ್ ಕೊಡ್ತೀರಾ? ಓ, ಅವ್ರು ನಂಗೆ ಹೇಳೇ ಇಲ್ವಲ್ಲ. ಒಂದು ನಿಮಿಷ ಇರು. ಗೌತಮ್ ಅವರೇ, ಅಶ್ವಿನಿಗೆ ಅಮೌಂಟ್ ಬೇಕು ಅಂತ ನಿಮ್ಮ ಹತ್ರ ಹೇಳಿದ್ಲಂತೆ. ನೀವು ನಂಗೆ ಹೇಳಲೇ ಇಲ್ಲ. ನಾನು ಅವ್ಳಿಗೆ ಚೆಕ್ ಕೊಡ್ಲಾ? ಹೌದು, ನಾನು ಹೇಳೋದು ಬರ್ತಿದ್ದೆ. ಕೊಟ್ಬಿಡಿ ಅವಳಿಗೆ. ಓಕೆ. ಮರ್ತ್ಬಿಟ್ರಂತೆ. ಒಂದು ನಿಮಿಷ. ಥ್ಯಾಂಕ್ ಯು ಅದಕ್ಕೆ. ಅಶು, ಎಷ್ಟು ಅಮೌಂಟ್ ಡ್ರಾ ಮಾಡ್ತೀಯ ಅಂತ ಹೇಳ್ತೀಯಾ? ನಾನು ಬರ್ಕೋತೀನಿ. ನಾಳೆ ದಿನ ಲೆಕ್ಕ ಕೇಳಿದ್ರೆ ನನಗೆ ಗೊತ್ತಿರಬೇಕಲ್ವ, ಅದಕ್ಕೆ. ಅದಕ್ಕೆ ಅದು ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಫಿಲ್ ಮಾಡ್ಕೊಳ್ತೀನಿ. ನಾನು ಬರೀದೇ ಇದ್ರೇ ನನಗೆ ತೊಂದರೆ ಅಲ್ಲ. ಅದು ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿರಬೇಕಲ್ವಾ? ರೆಕಾರ್ಡ್ ಇರಬೇಕು. ಅದಕ್ಕೆ ಕೊಡು, ನಾನು ಬರ್ಕೊಳ್ತೀನಿ. ನಿನಗೆ ಅಲ್ವಾ ಇದು? ಐ ಮೀನ್, ನಿನ್ನ ಬ್ಯಾಂಕಿಂಗ್ ಹೆಸರು ಅಶ್ವಿನಿನೇ ಅಲ್ವಾ? ಹಾಂ. ಎಷ್ಟು ಅಮೌಂಟು? ಅದಕ್ಕೆ ಪರವಾಗಿಲ್ಲ, ನಾನೇ ಬರ್ಕೊಳ್ತೀನಿ, ಕೊಡಿ. ಅಶ್ವಿನಿ ಹೇಳಿದ್ನಲ್ಲ, ರೆಕಾರ್ಡ್ ಪರ್ಪಸ್ಗೆ ನನಗೆ ಬೇಕು ಅಂತ. ಇದು ನಾನೇ ಮಾಡಬೇಕು. ಹೇಳು ಇಷ್ಟಂತ. ಅದಕ್ಕೆ ಅದು ಅಮೌಂಟ್ ಸ್ವಲ್ಪ ಹೆವಿ ಇದೆ. ಹೆವಿ ಅಂದರೆ 1 ಲಕ್ಷನಾ? ಇನ್ನೊಂದು ಸ್ವಲ್ಪ ಜಾಸ್ತಿ. 5 ಲಕ್ಷನಾ? ಅದಕ್ಕೆ ಅದು 5 ಲಕ್ಷಕ್ಕೆ ಇನ್ನೊಂದು 2 ಸೊನ್ನೆ ಸೇರಿಸ್ಕೊಳ್ಳಿ. 5 ಕೋಟಿನಾ? ಹಾಂ, ಅದಕ್ಕೆ 5 ಕೋಟಿ ಅಷ್ಟೇ. ಅಲ್ಲ ಅಶ್ವಿನಿ, 5 ಕೋಟಿ ನಿನಗೆ ಯಾಕೆ ಬೇಕು? ದಿಸ್ ಇಸ್ ಟೂ ಮಚ್. ಅದಕ್ಕೆ ಅಲ್ಲ, ನೀವು ಇದನ್ನೆಲ್ಲ ಕೇಳಬಾರ್ದು. ಈ ಮನೇಲಿ ಯಾರು ಏನೇ ಖರ್ಚು ಮಾಡಿದ್ರು ಯಾವುದಕ್ಕೂ ಲೆಕ್ಕ ಕೇಳಿಲ್ಲ. ಆ್ಯಂಡ್ ಇಷ್ಟೆಲ್ಲ ಕೊಳಿತ ಬಿದ್ದಿರ್ಬೇಕಾದ್ರೆ ಅದ್ರ ಅಗತ್ಯನೂ ಇಲ್ಲ. ಇದೆಲ್ಲ ತುಂಬ ಚೀಪ್ ಅನ್ಸುತ್ತೆ. ಅಲ್ಲ ಅಶ್ವಿನಿ, ಈಗ ನಾನು ಏನು ಕೇಳಿದೆ ಅಂತ ಈಗ ರಿಯಾಕ್ಟ್ ಮಾಡ್ತಿದ್ಯಾ? ಇದು ಡೀಟೇಲ್ಸ್. ಅದಕ್ಕೆ ಇದ್ರ ಮೇಲೂ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಈ ಚೆಕ್ ಬೇಕಾಗಿಲ್ಲ. ನೀವೇ ಇಟ್ಕೊಳ್ಳಿ. ಅಶು ಪ್ಲೀಸ್. ಅಶು ತಗೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪು, ದೀಪು, ಇದೇನಮ್ಮ ಮನೇನ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದೀಯಲ್ಲ? ಎಲ್ಲ ನೀಟಾಗಿ ಒಳಗಡೆ ಎತ್ತಿಡು. ಇವತ್ತು ನಮ್ಮನೆಗೆ ನೆಂಟರು ಬರ್ತಾ ಇದ್ದಾರೆ. ಏ ಅಂಬುಜಾ, ಕಡ್ಲೆಕಾಯಿನ ತಿಂದು ಸಿಪ್ಪೆನ ಡಸ್ಟ್ಬಿನ್ ಹಾಕಕ್ಬಿಟ್ಟು ಮನೆಯೆಲ್ಲ ಹಡ್ಕೊಂಡು ಕೂತಿದೆಯಲ್ಲೇ? ಅವ್ರು ಬರೋ ಟೈಮ್ ಆಯ್ತು. ಏಳ ಮೇಲೆ ಕ್ಲೀನ್ ಮಾಡೆ. ಅಲ್ಲ ಅಣ್ಣ, ಒಂದ್ಸಲ ಇದೇನೇ ನಮ್ಮ ಅಡಿಗೆ ಮನೆ ಅವಾಂತರ. ನಮ್ ಕಳಸ ಮಾರ್ಕೆಟ್ ಇದಕ್ಕಿಂತ ತುಂಬಾ ನೀಟ್ ಆಗಿದೆ ಕಣೆ. ಮೊದ್ಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೆ. ಅಯ್ಯಯ್ಯ, ಹೋಮ ಮಾಡುವಾಗ ಹೊಗೆ ಬರಬಾರ್ದು ಅಂದ್ರೆ ಹೇಗ್ರಿ? ಹೌದು, ಯಾಕೆ ಇಷ್ಟೊಂದು ಗಡಿಬಿಡಿ? ಶುಭ ಸಮಾಚಾರ ಕಣೆ. ದೇವ್ರಿಗೆ ಹೋಗಿ ತುಪ್ಪ ದೀಪ ಹಚ್ಚು. ದೇವರು ನಿನ್ ಪ್ರಾರ್ಥನೆನ ಕೇಳಿಸ್ಕೊಂಡು ಫಲ ಕೊಟ್ಬಿಟ್ಟ. ಅಂದ್ರೆ ನಮ್ ರೂಪಾಗೆ? ಹೌದು ಕಣೆ. ಇಷ್ಟ ದಿನ ನಾವು ಪಟ್ಟ ನೋವಿಗೆ ಮದ್ದು ಸಿಕ್ಕಿಬಿಡ್ತು.
ಗಂಡ್ಯಾರಣ ಎಲ್ಲಿ ಯಾವ ಊರು? ಒಂದ್ ನಿಮಿಷ ಇರು. ತಗೋ ಮೊದಲು ನೀರು ಕುಡಿ. ಹುಡುಗನ ಹೆಸರು ಚಿರಾಗ್ ಅಂತ. ಹುಡುಗನ ಅತ್ತಿಗೆ ಸೌಂದರ್ಯ ಅಂತ. ದೊಡ್ಡ ಬಿಸ್ನೆಸ್ ವುಮನ್ನು. ಹೌದಾ ರೀ? ಯಾರವರು? ನಿಮಗೆ ಪರಿಚಯ ಅಲ್ಲ? ಮಂತನ ಹೇಗೆ? ಒಳ್ಳೆಯವರಾ? ಅದೇ ಕಣೆ, ದೇವಸ್ಥಾನದಲ್ಲಿ ಸಿಕ್ಕಿದ್ದಲ್ಲ ಅದೇ ಹುಡುಗ. ತುಂಬಾ ಒಳ್ಳೆ ಜನ. ಶ್ರೀಮಂತರು ಅಂದ್ರೆ ಮನಸ್ಸು ಮನೆ ಎಲ್ಲ ಶ್ರೀಮಂತಿಕೆಯಿಂದ ತುಂಬಿ ತುಳುಕ್ತಾ ಇದೆ. ಕೋಟಿ ಕೋಟಿ ಕಾಲ್ ಮುರ್ಕೊಂಡು ಮನೆಯಲ್ಲೇ ಕೂತಿದ್ರು ಒಂದು ಚೂರು ಅಹಂಕಾರ ಇಲ್ಲ ಗೊತ್ತಾ? ಅಮ್ಮ ಬಂದ್ರು ಅನ್ಸುತ್ತೆ. ರೀ ಬನ್ನಿ. ಬಾ. ಎಷ್ಟ್ ಚೆನ್ನಾಗಿದೆ ಕಾರು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಅಕ್ಕಂದೇ ಕಾರು ಬಾರು. ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಆಗ್ಲೇ ಗೊತ್ತಾಗತ್ತೆ ನಿಮ್ ಮನ್ಸು ಎಷ್ಟು ಚಿಕ್ಕದು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೈದ್ನ ಚಿರು ನಿಮ್ಮ ಮಗಳ ಅಂದಕ್ಕೆ ಸರಿ ಸಮಾನವಾಗಿದ್ದಾನೆ. ಹಾಗಲ್ಲ ಮೇಡಮ್, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವನೇ ಚಿರಾಗ್, ನನ್ನ ಮೈದ್ನ. ನೀವಾ ಸರ್? ನೀವೇನು ಸರ್ ಅಂತೆಲ್ಲ ಅನ್ಕೊಂಡು ಅದು ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರೆ? ಕೂತ್ಕೊಳ್ಳಿ, ಕೂತ್ಕೊಂಡಿದ್ವಿ ಬನ್ನಿ. ಹೇಳಿ, ನಿಮ್ಗಿದು ಒಪ್ಪಿಗೆ ಇದೆಯಾ? ಈ ಬಡವನ ಮನೆಗೆ ಭಾಗ್ಯ ಬರ್ತಾ ಇದೆ ಅಂತಂದ್ರೆ ಯಾವ ಬಾಯಲ್ಲಿ ಬೇಡ ಅಂತ ಹೇಳಿ ಮೇಡಮ್. ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಕನ್ಸುಗಳು ಕಟ್ಕೋಬೇಕು, ಆಸೆಗಳನ್ನ ಇಟ್ಕೋಬೇಕು, ಕನಸು ದೊಡ್ಡದಾಗಿರ್ಬೇಕು, ಬದುಕೋಕೆ ದೊಡ್ಡ ಸಾಧನೆಗಳ ಕನಸಿರ್ಬೇಕು ಅಂತ ಹೇಳ್ತಾ ಇದ್ರು ಯಾರೋ ಒಬ್ರು. ನಾನು ಏನೆಲ್ಲ ಕನಸುಗಳನ್ನ ಕಂಡಿದ್ದೆ. ಹೊಸ ಕನಸಿನ ಲೋಕ ತೋರಿಸ್ತೀನಿ, ನಿನ್ನ ಆಸೆಗಳಿಗೆ ನಾನ್ ಕಾವಲಾಗಿರ್ತೀನಿ ಅಂತ ಪುಂಗ್ಬಿಟ್ಟು ಜೊತೆಲೇ ಇಲ್ಲ ಅಂತ ಅಂದ್ರೆ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು? ಅಲ್ಲಿಗೆ ಬಂದ ತಕ್ಷಣ ಸಿಗ್ತೀನಿ ಅಂದೋರ್ ಗಾಯಬಾಗಿ ಕೊನೆಗೆ ಸಿಗ್ತೀರಾ. ಏನ್ ಅನ್ಕೊಂಡಿದೀರಾ? ನನ್ನ ಕನಸುಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ನನ್ ಮನ್ಸಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅರಿವಾದ್ರೂ ಇತ್ತಾ ನಿಮ್ಗೆ? ಏನಾದ್ರೂ ನನ್ಗೋಸ್ಕರ ಮಾಡಿದೀರಾ ಹೇಳಿ? ಈ ಕಟೌಟು ನಿನ್ನ ಕನಸಿಗೆ ಒಂದು ಚಿಕ್ಕ ಝಲಕಷ್ಟೆ. ಜಾನು, ನೀನು ನೋಡ್ತಾ ಇರು, ಇಡೀ ಮುಂಬೈ ಥಿಯೇಟರ್ಗಳ ಮುಂದೆ ನಿನ್ನ ಕಟೌಟ್ ರಾರಾಜಿಸ್ಬೇಕು.
ಹಾಗೆ ಮಾಡೋ ಜವಾಬ್ದಾರಿ ನಂದು. ಆದರೆ ನೀನು ನನ್ನ ಜೊತೆ ಇರಬೇಕು, ನನ್ನ ಹತ್ರ ಇರಬೇಕು. ಈ ಬ್ಯೂಟಿಫುಲ್ ಕಣ್ಗಳಿಂದ ಅದು ಎಷ್ಟು ದೂರ ಬೇಕಾದರೂ ಕನಸು ಕಾಣು. ನಿನ್ನ ಕಾವಲ್ಗಾರನಾಗಿ ನಾನಿರ್ತೀನಿ. ಜಾನು, ನೀನು ನಾನು ಹೇಳ್ದಾಗ ಕೇಳಬೇಕು. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಹಾಗೆಲ್ಲ ಮಾತಾಡಬೇಡಿ. ನನ್ನ ಫ್ಯೂಚರ್ ಬಗ್ಗೆ ನೀವು ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರ ಅಂದರೆ ನಿಮ್ಮನ್ನಲ್ಲದೆ ನಾನು ಯಾರನ್ನು ನಂಬಲಿ? ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜಣ್ಣ, ಗಾಡಿ ಅಷ್ಟತ್ರ ನಿಲ್ಲಿಸ್ಬೇಡ, ಇನ್ನೊಂದು ಸ್ಕ್ರಾಚ್ ಆಗತ್ತೆ. ಮೊದಲೇ ಓನರ್ ಕಿರಿಕಿರಿ, ಅದು ಪಾಲಿಶ್ ಬೇರೆ ಮಾಡ್ರಪ್ಪ. ಇದಕ್ಕೆ ಆಯಿಲ್ ಹಾಕ್ರು ಆಯ್ತಲ್ಲ, ಆಗಲಿ. ಇದು ಬಂದು 3 ದಿನ ಆಯಿತು. ಅದು ನನಗೆ ಅದು 12-13 ಸ್ಪಾನರ್ ಕೊಡು. ಹಿಂಗೆಲ್ಲ ನಿಂತ್ಕೋಬೇಡ್ರಪ್ಪ, ಹೋಗ್ರು. ಹಿಂಗೆಲ್ಲ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಅದು ಕೂಡ ಅದು ಸ್ಪಾನರು ರೀ. ಏನಾಯ್ತು ಲಕ್ಷ್ಮಿ? ಅಲ್ಲ ರೀ, ಬೆಳಗ್ಗೆನೆ ಹೀಗೆ ಕನ್ವರ್ಸ್ತಾ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಕನ್ವರ್ಸದ್ನಾ? ಏನಂದೆ? ಇನ್ನೇನು, ಕೆಲ್ಸದ ಬಗ್ಗೆ ಕನ್ವರ್ಸ್ತಾ ಇದ್ರಿ. ಅಲ್ಲ ರೀ, ಕಂಪ್ನಿಲಿ ಏನು ಕೆಲ್ಸ ಇಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅದ್ರ ಬಗ್ಗೆನೇ ಕನ್ವರ್ಸ್ತಾ ಇದ್ದೀರಾ? ಅದು ಕೆಲಸದ ಒತ್ತಡ ಇರುತ್ತಲ್ಲ ಲಕ್ಷ್ಮಿ, ನಮ್ಮ ಸ್ಪೀಡ್ಗೆ ಈಗಿನ ಹುಡುಗರು ಮಾಡಲ್ಲ. ಅದನ್ನೇ ಯೋಚನೆ ಮಾಡ್ತಾ ಮಲ್ಕೊಂಡೆ, ಅದೇನೋ ಬಂದ್ಬಿಟ್ಟೆ. ಅದಕ್ಕೆ ಹೇಳೋದು ಕೆಲ್ಸದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ. ಮಲ್ಗೋವಾಗ ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ಕನ್ಸಲ್ ಬರೋದು. ಕಂಪ್ನಿಲಿ ನೀವ್ ಒಳ್ಳೆ ಕೆಲ್ಸಗಾರರು ಅಂತ ಎಲ್ರಿಗೂ ಗೊತ್ತಲ್ವಾ? ಅದಕ್ಕೆ ತಾನೇ ಎಲ್ರೂ ನಿಮ್ಮನ್ನೇ ಬೇಕು ಅನ್ನೋದು. ರೀ, ನಿಮಗ್ ಕೆಲ್ಸ ಮಾಡೋಕ್ ಕಷ್ಟ ಆಗ್ತಾ ಇದೆಯಾ? ನನ್ಗೆಲ್ಲ ಅರ್ಥ ಆಗತ್ತೆ ರೀ. ಈ ವಯಸ್ಸಲ್ಲಿ ಕೆಲ್ಸ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ. ನೀವ್ ಕೆಲ್ಸ ಮಾಡೋದ್ ಬೇಡ ಅಂತ ಮನ್ಸಿಗೆ ಅನ್ನಿಸ್ತಿದೆ. ಆದ್ರೆ ಮನೆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹಾಗೆ ಹೇಳೋಕ್ ಆಗ್ತಿಲ್ಲ ನನಗೆ. ಲಕ್ಷ್ಮಿ, ಯಾಕೆ ಹಂಗೆ ಮಾತಾಡ್ತೀಯಾ? ಈಗ ನನ್ನ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರು ನಾನು ಕೆಲಸ ಮಾಡಲೇಬೇಕು. ಹೌದು ರೀ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮನೆಗೋಸ್ಕರ ಎಲ್ಲ ಸಹಿಸ್ಕೊಂಡು ನೀವು ದುಡಿಲೇಬೇಕು. ಇನ್ನು 2 ವರ್ಷ ಅಲ್ವಾ, ಕಣ್ಮುಚ್ಚಿ ತೆಗೆಯೋ ಅಷ್ಟ್ರಲ್ಲಿ ಬಂದ್ಬಿಡತ್ತೆ. ಆಮೇಲೆ ಆರಾಮಾಗಿರ್ಬಹುದು. ಅದಿದ್ದೇ ಇದೆಯಲ್ಲ. ಏನೇನೋ ಮಾತಾಡ್ಬೇಡ. ನಾನೇನು ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ನ? ಯಾವುದೇ ಕಾರಣಕ್ಕೂ ನಾನು ಕೆಲಸ ಬಿಡಲ್ಲ, ಆಯ್ತಾ? ಆದ್ರೂ ನೀವು ಈ ರೀತಿ ಇರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ರೀ. ನೀವು ಕೆಲಸ ಮಾಡ್ತಿರೋದನ್ನ ನೋಡಿ ನಿಮ್ಗೆ ದೃಷ್ಟಿ ಆಗಿರ್ಬೇಕು ಅನ್ಸತ್ತೆ. 1 ನಿಮಿಷ ಇರಿ, ನಾನ್ ದೃಷ್ಟಿ ತೆಗಿತೀನಿ. ನೋಡು, ನಾನು ಕೆಲ್ಸಕ್ಕೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ರೀ, ನೀವ್ 1 ನಿಮಿಷ ಇರಿ, ಬರ್ತೀನಿ. ತೂ ಅನ್ನಿ. ಕೈ ಕಾಲು ತೊಳ್ಕೊಂಡು ಆಫೀಸಿಗೆ ಹೊರಡಿ. ಕೆಲಸನೇ ಇಲ್ಲದೆ ಇರೋನ್ಗೆ ನೀನು ಯಾವ ದೃಷ್ಟಿ ತೆಗೆದ್ರೂ ಏನು ಪ್ರಯೋಜನ ಆಗಲ್ಲ. ಭಗವಂತ, ನನ್ನ ಕಷ್ಟ ಯಾರಿಗೂ ಕೊಡಬೇಡಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಪ್ರೀತಿ ಮಾಡ್ತವನಿ ಅಂತ ಹೇಳ್ಕೊಳಕ್ ಆಗ್ತೇನೆ. ಹೇಳಿ ಹಂಗೋಗಿ ತಾಳಿ ಕಟ್ಬಿಟ್ಟು ಬಂದ್ಬಿಟ್ಟೆ. ದೇವ್ರೆ,
ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡು. ಕಮ್ಲಿಗೆ ಮಾತ್ರ ನೋವು ಕೊಡ್ಬೇಡ. ಮುಂದೆ ನಮ್ಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ನೀನೇ ನನ್ನ ಜೊತೆಗಿದ್ದು ನಂಗೊಂದು ದಾರಿ ತೋರಿಸ್ಬೇಕು. ನಮ್ಮ ಕಂಪ್ನಿ ಖುಷಿಯಾಗಿರ್ಬೇಕು, ಆ ಥರ ನೀನೇ ಮಾಡಬೇಕು. ಖುಷಿ ಬಂದ್ಯಾ? ಬಾ. ಭಾವನಮ್ಮ, ಸ್ಕೂಲ್ ಮುಗೀತು, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹೌದಾ, ಸರಿ. ನೀನೊಂದು ಕೆಲಸ ಮಾಡು. ನೀನು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂಚೂರು ತಿಂಡಿ ತಿನ್ಬಿಡು, ಆಮೇಲೆ ಹೋಮ್ವರ್ಕ್ ಮಾಡ್ತೀಯಂತೆ. ಓಕೆನಾ? ಅಜ್ಜಿನು ಮಾಡ್ತಿದಾರ, ಗಮ ಗಮ ಅಂತೀರಾ? ಓ ಹೌದಾ? ಭಾವನಮ್ಮ, ಏನಿದು? ಇದು ತಾಯ್ತಾ ಖುಷಿ? ತಾಯ್ತಾನ? ನಂಗೂ ಕೊಡ್ಸಿ. ಅಯ್ಯೋ, ಇದು ಚಿಕ್ಕ ಮಕ್ಕಳು ಹಾಕೋಬಾರ್ದು ಖುಷಿ, ಬರೀ ದೊಡ್ಡವ್ರು ಮಾತ್ರ ಹಾಕೊಳ್ಳೋದು. ಯಾಕೆ ದೊಡ್ಡವ್ರು ಮಾತ್ರ ಹಾಕೋಬೇಕು? ಮಕ್ಳಿಗೆ ಆಸೆ ಅಲ್ವಾ ತಾಯ್ತಾ ಹಾಕೋಬೇಕು ಅಂತ? ಇಲ್ಲ ಪುಟ, ಇದು ಚಿಕ್ಕ ಮಕ್ಕಳು ಹಾಕೋಬಾರ್ದು. ನೀನು ದೊಡ್ಡ ಹುಡುಗಿ ಆಗ್ತೀಯಲ್ಲ, ಆಗ ನಾನೇ ನನಗೆ ಕೊಡಿಸ್ತೀನಿ. ಹಾಗಾದ್ರೆ ನಾನು ಯಾವಾಗ ದೊಡ್ಡ ಹುಡುಗಿ ಆಗ್ತೀನಿ? ಆಗ್ತೀಯಾ ಪುಟ? ಆಗ ನಾನು ನಿನಗೆ ಕೊಡಿಸ್ತೀನಿ. ಓಕೆನಾ? ಖುಷಿ, ನಾನು ತಾಯ್ತಾ ಹಾಕೊಂಡಿರೋದು ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು, ಆಯ್ತಾ? ಯಾಕೆ? ಯಾಕಂದ್ರೆ ನಾನು ಪೂಜೆ ಮಾಡಿಸಿದ್ದೀನಲ್ಲ, ಶಾಸ್ತ್ರಿಗಳು ಹೇಳಿದ್ದಾರೆ ಯಾರಿಗೂ ಹೇಳಬಾರ್ದು ಅಂತ, ಅದಕ್ಕೆ. ಸರಿ ಬಾಣಮ್ಮ, ಆದ್ರೆ ನಂಗೆ ದೊಡ್ಡ ಹುಡುಗಿ ಆದ್ಮೇಲೆ ಕೊಡಿಸ್ಬೇಕು. ಹ್ಞೂ ಪುಟ, ನಾನೇ ನಿಂಗೆ ಕೊಡಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. Yes guys, I've tested different types of food in all around the North India, but let's see what is it in here. I'm in Bangalore right now and I'm very excited to see what is in there. I think they're giving free food. Let's see. Hey foreigner, this prasada. Oh, prasada? God prasada. Oh, okay, good. Remove shoe and this. Content restaurant, what? Remove shoe. Keep camera bag. Oh. There. Okay, alright, sure. Come. Oh. Come. Hey, what you doing, hey? Hey, where are you going? My camera! My bag! ಚೋಟು ಬಾಯ್ಲಿ, ಅವಳನ್ನ ನೋಡಿದ್ರೆ ಬ್ಯಾಗ್ ಸಿಗ್ಲಿಲ್ಲ ಅನ್ಸ್ತೈತೆ ಕಣೋ. ಹ್ಞೂ ಅಕ್ಕ, ಮುಖ ನೋಡಿದ್ರೆ ಗೊತ್ತಾಗುತ್ತೆ.
ಪಾಪ. ನೀನ್ ಅವ್ರಿಗೆ ಪ್ರಸಾದ ಕೊಡೋದ್ ಬಿಟ್ಟು ಬ್ಯಾಗ್ ಇಡು ಅಂತ ಹೇಳ್ಬಾರ್ದಿತ್ತು ಕಣ್ಲ. ಹೇಳ್ಬಾರ್ದಾಯ್ತು. ಕಳ್ಳ ಬ್ಯಾಗ್ ಎತ್ಕೊಂಡು ಹೋಯ್ತಾನೆ ಅಂತ ನಂಗೇನಕ್ಕ ಗೊತ್ತು. ಇರಕ್ಕ ಕಮ್ ಕಮ್. Oh, thank you. ಸಾರಿ, ನಂಗೆ ಗೊತ್ತಿಲ್ಲ. ಕಳ್ಳ ಬ್ಯಾಗ್ ರನ್ನಿಂಗ್. ಸಾರಿ. It's okay, it's okay. Yeah. Are you tired? Actually, I'm very hungry. ಅಕ್ಕ ಹೊಟ್ಟೆ ಹಸಿದಂತೆ, ಊಟ ತಂದ್ಕೊಟ್ಟೇರು. Oh, thank you. Thank you so much. That's good. ಬಂದ್ರಾ? ನಿಮ್ಗೆ ಕಾಯ್ತಾ ಇದ್ದೆ ನಾನು ಹೇಳ್ತಿದ್ನಲ್ಲ, ಅದು ಇವ್ರ ಬಗ್ಗೆನೆಯ. ಪಾಪ ಎಲ್ಲಾನು ಕಳ್ಕೊಂಡ್ಬಿಟ್ಟವ್ರೆ. Hello, sir. I'm Maxwell. Oh, okay. Yeah. Come with me. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮಟೆ ಸ್ವಲ್ಪ ಫೋನ್ ರಿಸೀವ್ ಮಾಡು. ಬಾವಾ, ಯಾವುದೋ ಅನ್ನೋನ್ ನಂಬರು. ಮಾತಾಡ. ಸರಿ. ಹಲೋ. ಹಲೋ, ನಮಸ್ಕಾರ, ಶುಭ ಸಂಜೆ. ಬಾವಾ, ಯಾವುದೋ ಹುಡುಗಿ ಬಾವಾ. ಹುಡುಗಿನ? ಯಾರು ಅದು? ಸರಿ ರೀ. ಹಲೋ, ಟೆಲ್ ಮಿ ಮೇಡಮ್. ಅದು ನಿಮ್ಗೆ ನಮ್ ಕನ್ವರ್ಲಾಲ್ ಕಂಪ್ನಿಯಿಂದ ಸ್ಪೆಷಲ್ ಆಫರ್ ಇದೆ ಸರ್, ತಿಳ್ಕೊಳಕ್ ಇಷ್ಟಪಡ್ತೀರಾ? ಆಫರ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಅದು ಸ್ವೀಟ್ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಅದೇನು ಆಫರ್ ಹೇಳಿ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ ಮೊಬೈಲ್ಗೆ ಒಂದು 6 ಡಿಜಿಟಲ್ OTP ಬಂದಿರುತ್ತೆ, ಅದನ್ನ ಹೇಳಿದ್ರೆ ಆಫರ್ ಬಗ್ಗೆ ಡೀಟೇಲ್ಸ್ ಹೇಳ್ಬೋದು. ಅಯ್ಯೋ, ಅಷ್ಟೇನಾ? ಸರಿ. 222403. ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ನಂಬರ್ಗೆ 1 ಲಕ್ಷ ಮೌಲ್ಯದ ಎಲೆಕ್ಟ್ರಿಕ್ ಕಾರ್ ಮತ್ತು ಹನಿಮೂನ್ ಪ್ಯಾಕೇಜ್ ಸಿಗ್ತಾ ಇದೆ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಗಾಡಿ ಓಕೆ, ಆದ್ರೆ ಹನಿಮೂನ್ ಹೋಗಕ್ಕೆ ಹುಡುಗಿ ಇಲ್ವಲ್ಲ? ನೀವೇ ಬಳಸ್ಬೇಕು ಅಂತ ಇಲ್ಲ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೊಡ್ಬೋದು. ಹಾಗಿದ್ರೆ ಓಕೆ, ನಮ್ ಭಾವನೆ ಇದ್ದಾರೆ. ಅಯ್ಯೋ, ಇದು ನಮ್ ಭಾವನ್ ನಂಬರು. ಅವ್ರಿಗೆ ಮದ್ವೆ ಫಿಕ್ಸ್ ಆಗಿದೆ, ಗಾಡಿ ನನಗೆ, ಹನಿಮೂನ್ ಅವ್ರಿಗೆ. ಹೌದು, ಎಲ್ಲಿಗೆ ಬರ್ಬೇಕು ಮೇಡಮ್ ಇದನ್ನೆಲ್ಲ ತಗೊಳಕ್ಕೆ? ನೀವೆಲ್ಲಿಗೆ ಬರೋದು ಬೇಕಾಗಿಲ್ಲ, ನಾವೇ ನಿಮ್ಮ ಅಡ್ರೆಸ್ಗೆ ಗಾಡಿ ಮತ್ತು ಹನಿಮೂನ್ ಟಿಕೆಟ್ ನ ಡೆಲಿವರಿ ಮಾಡ್ತೀವಿ. ಅಮ್ಮಟೆ, ಯಾರಿಗೋ ಅಡ್ರೆಸ್ ಎಲ್ಲ ಕೊಡ್ತಾ ಇದೆಯಾ? ಅದೊಂದು ಆಫರ್ ಬಾವಾ. ಆಫರ್? ಇಲ್ಲಿ ಫೋನ್ ಕೊಡು. ಅಯ್ಯೋ ಬಾವಾ, ಕಟ್ಟಾಗೋಯ್ತು. ಆದ್ರೆ ಜಾಕ್ ಪಾಟ್ ಬಾವಾ, ಜಾಕ್ ಪಾಟು. ಕೊಡಿಲಿ. The number you are trying to call is currently switched off. ಏ, ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲೋ. ಹೌದಾ? ಇನ್ನೊಂದ್ಸಲ ಟ್ರೈ ಮಾಡ್ಬಾವಾ. ಅಷ್ಟು ಚೆನ್ನಾಗಿ ಮಾತಾಡಿ OTP ಎಲ್ಲ ಇಸ್ಕೊಂಡ್ರು. OTPನ? ಎಂತ ದೊಡ್ಡ ಕೆಲಸ ಮಾಡ್ಬಿಟ್ಯೋ. ಸರಿಯಾಗಿ ಹೇಳಿ ಬಾವಾ. ನನ್ನ ಅಕೌಂಟಲ್ಲಿ ಇದ್ದಷ್ಟು ದುಡ್ಡನ್ನ ವಿತ್ಡ್ರಾ ಮಾಡಿದ್ದಾರೆ.
ನನಗೆ ಉಂಡೆ ನಾಮ ತಿಕ್ಕಿದ್ದಾರೆ. ಅದ್ ಹೆಂಗ್ ಬಾವ? ಅಕೌಂಟಲ್ಲಿರೋ ದುಡ್ಡನ್ನ ಅವ್ರು ಹೆಂಗ್ ತೆಗೆದ್ರು? ನೀನು OTP ಕೊಟ್ಟಿದ್ಯಲ್ಲಪ್ಪ ಮಹಾನ್ ಭಾವ. ಅಯ್ಯೋ ಬಾವ, ನನಗೆ ಈಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಏನೋ ಮಾಡೋದು, ನನ್ನ ಅಕೌಂಟ್ನ ಗುಂಡಾಂತರ ಮಾಡಿದಾರಲ್ಲೋ. ಬಾವ ಕ್ಷಮಿಸಿ ಬಾವ, ಗೊತ್ತಿಲ್ಲದೆ ಈಗೆಲ್ಲ ಆಗೋಯ್ತು. ಏ ಅಮ್ಮಟೆ, ಈ ದುಡ್ಡು ಮದ್ವೆಗೆ ಮನೆ ಕಟ್ಟಕ್ಕೆ ಅಂತ ಕೂಡಿಟ್ಟಿದ್ದು ಕಣ. ಏನೋ ಮಾಡೋದು ಇವಾಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಮ್ಮಯ್ಯ, ಮದುವೆ ಆಗ್ತಿರುವಂಥ ಮನೆಗೆ ಪುರೋಹಿತರು ಬಂದ್ರೆ ಚಂದ. ಇದೇನೋ ಪೊಲೀಸರು ಬರ್ತಿದ್ದಾರೆ. ಸತ್ಯ ಶೋಧನೆ ನಡೀತಾ ಇದೆ. ನೀನೇನಾದ್ರು ಶೋಧನೆ ಗೀಧನೆ ಮಾಡ್ತಿದ್ಯೇನು? ಈ ಸತ್ಯ ಅಲ್ಲ, ಮತ್ತೆ ಆ ಸತ್ಯ ಶೋಧನೆ. ಆ ರುದ್ರ ಪ್ರತಾಪ್ನ ಜೈಲಿಂದ ಬಿಡಿಸಿರೋದು ಒಂದು ಲೇಡಿ. ಭಾರ್ಗವಿ ಚಿಕ್ಕಿ, ಇನ್ನು ನಿಮ್ಮ ಆಟ ನಡೆಯಲ್ಲ. ಲೇಡಿನ ನಮ್ಮ ಮನೇಲಿರೋ ಈ ಲೇಡಿನೇ ಆ ಕೇಡಿನ ಅಂತ. ದಿನ ರಜೆ ಬೇಕಾ ನಿಂಗೆ? ಬಟ್ ಸ್ಕೂಲ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಇಷ್ಟೊಂದು ರಜೆಗಳು ಹೀಗೆ ಹಾಕಿದ್ರೆ ಮುಂದಿನ ಯಾವ ಲೆಸನ್ಸ್ ನಿಂಗೆ ಅರ್ಥ ಆಗಲ್ಲ. ಮ್ಯಾಮ್, ಬಟ್ ನನಗೆ ಈ ಲೀವ್ ಬೇಕೇ ಬೇಕಾಗಿತ್ತು. ಪ್ಲೀಸ್ ಮ್ಯಾಮ್. ಅರೆ, ನಿಮ್ಮಮ್ಮನ ಮದ್ವೆನಾ? ಹೌದು ಮ್ಯಾಮ್. ನನ್ಗೆ ರಜಾ ಸಿಗುತ್ತಲ್ವಾ, ನಾನು ನಮ್ಮ ಅಮ್ಮನ ಮದುವೆನ ನೋಡಬೇಕು. ಮನೇಲಿ ತುಂಬ ಪ್ರಿಪ್ರೇಷನ್ ಇದೆ ಮ್ಯಾಮ್. ನಮ್ಮ ಅಮ್ಮನ ಮದುವೆಯಲ್ಲಿ ನಾನೇ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಮ್ಯಾಮ್? ಪ್ಲೀಸ್. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನೀವು ನಮ್ಮ ಅಮ್ಮನ ಮದುವೆಗೆ ಬರಬೇಕು. ಥ್ಯಾಂಕ್ ಯು. ಖಂಡಿತ ಬರ್ತೀನಿ. ಅಮ್ಮನಿಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡು. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬಾಯ್. ಬಾಯ್. ಇಂತಿ ನಿಮ್ಮ ಸುಖಾಗಮನವನ್ನು ಬಯಸುವ ಸಿಹಿ. ವಾವ್, ನಿನ್ನಂತ ಮಗಳು ಅಪರೂಪ ಸಿಹಿ. ನಿನ್ನ ಅಮ್ಮನ ಮದ್ವೆನ ಎಷ್ಟು ಖುಷಿಯಿಂದ ಮಾಡಿಸ್ತಿದ್ಯಾ. ವೆರಿ ಗುಡ್. ಮದ್ವೆ ಖಂಡಿತ ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಮಂಜುಳಾ ಆಂಟಿ, ನಮ್ಮ ಅಮ್ಮನ ಮದುವೆ ಇದೆ, ನೀವು ಬರಬೇಕು ಆಯ್ತಾ? ನನಗೂ ಕೊಡ್ತಾ ಇದೆಯೇನಮ್ಮ? ಯಾಕೆ ಆಂಟಿ, ಕೊಡ್ಬಾರ್ದಾ? ನನ್ ಕರ್ದಕ್ಕೆ ತುಂಬಾ ಖುಷಿ ಆಯ್ತಮ್ಮ. ನಿಮ್ಮ ಅಮ್ಮಗೆ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಆಂಟಿ. ಮಿಸ್ ಮಾಡದೆ ಬರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಪದ್ಮಾವತಿಗೆ, ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಪದ್ಮಾವತಿಗೆ. ನಾನು ಹಚ್ಚಲ. ಮೀನಾಕ್ಷಿಗೆ,
ಮದ್ವೆ ದಿನ ಹತ್ರ ಬರ್ತಿದ್ದಂಗೆ ನಮ್ ಸೀತನ್ ಮುಖದಲ್ಲಿ ನೋಡು ಎಷ್ಟು ಕಳೆಯೋ ಬರ್ತಿದೆ ಅಲ್ವಾ? ಹೌದು, ಮತ್ತೆ ಹೆಣ್ಮಕ್ಳಿಗೆಲ್ಲ ಹಂಗೇನೆ. ನಾಳೆ ಮದ್ವೆ ಆಗ್ಲಿ, ಅವ್ರಿಗೆ ಬರೋ ಕಳೆವೇ ಬೇರೆ ಅಲ್ವಾ? ಮತ್ತೆ ಶ್ರೀರಾಮ ಅಂತ ಒಂದ್ಸರಿ ಹೇಳ್ ನೋಡು, ನಾಚ್ಕೊಂಡು ಕೆನ್ನೆ ಎಲ್ಲ ಕೆಂಪಾಗೋತೆ ಅಲ್ವಾ ಸೀತಾ? ಸುಮ್ಮನಿದ್ಯಾಕ, ನೀವ್ ಹೀಗೆ ಮಾತಾಡಿ ಮಾತಾಡಿನೇ ನನ್ಗೆ ಮುಜುಗರ ಆಗತ್ತೆ. ನಮ್ಮ ಹುಡುಗಿಗೇನೋ ಎಣ್ಣೆ ಶಾಸ್ತ್ರ ಆಯ್ತು, ಹುಡುಗ ಏನ್ ಮಾಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ. ಅವನಲ್ಲಿ ಎಣ್ಣೆ ಶಾಸ್ತ್ರ ಮಾಡ್ಕೊತಾ ಇರ್ತಾನೆ, ಜೊತೆಗೆ ಸೀತನ್ ಯಾವಾಗ ನೋಡೋದು ಅಂತ ಕಾಯ್ತಾ ಇರ್ತಾನೆ. ಸೀತಮ್ಮ, ನಿನ್ ಮದ್ವೆಗೆ ಎಷ್ಟು ನಾಳೆ ಇದೆ? ನಾಳೆ ಆದ್ರೆ ನಿಮ್ ಸೀತಮ್ಮನ್ ಮದ್ವೆ ಕಣೆ. ನಾಳೆ ಆದ್ರೆ ಸೀತಮ್ಮನ್ ಮದ್ವೆ. ಸರಿ ಸೀತಾ, ನೀನ್ ಸ್ನಾನಕ್ಕೆ ಹೊರಡು. ಸೀತಾ, ಒಂದ್ ನಿಮಿಷ, ನಾನು ಒಂದೇ ಒಂದು ಫೋಟೋ ತೆಗ್ದ್ಬಿಡ್ತೀನಿ. ಮುಖ ಎಲ್ಲ ಎಣ್ಣೆ ಆಗಿದೆ ಕಣೆ, ಇವಾಗ ಯಾಕೆ? ಸೀತಮ್ಮ, ನೀನು ಸುಮ್ಮನಿರು, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ನೀನು. ಸ್ಮೈಲ್ ಮಾಡುವ ನೀನು. ಮದುಮಗಳು ಎಣ್ಣೆ ತರಕ್ ರೆಡಿ, ನೀವ್ ರೆಡಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಊರಲ್ಲಿ ಮತ್ತೆ ಪುಷ್ಕರಣಿ ಉತ್ಸವ ನಡೆಯುವವರೆಗೂ ಅಲ್ಲಿಗೆ ಮೊಮ್ಮಗು ಬರಬಾರ್ದು ಅಂತ ನಮ್ಮ ಪುರೋಹಿತರು ಹೇಳಿದ್ದು ನಿಮಗೆ ಗೊತ್ತೇ ಇದೆ. ಆದರೆ ಏನು ಮಾಡೋದು, ಇಷ್ಟು ವರ್ಷ ಪುಷ್ಕರಣಿ ಉತ್ಸವಕ್ಕೆ ಮುಹೂರ್ತ ಕೂಡಿ ಬರಲಿಲ್ಲ. ಆದರೆ ಈಗ ಮುಹೂರ್ತ ಕೂಡಿ ಬಂದಿದೆ. ನಿಂತು ಹೋಗಿ ಜಾತ್ರೆ ಮತ್ತೆ ನಡೆಯುವಂಥ ಕಾಲ ಬಂದಿದೆ. ಅಂದ್ರೆ ಈ ವರ್ಷ ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವ ನಡೀತಾ ಇದೆಯಾ? ಹೌದು. ಈ ಉತ್ಸವ ಅಂದ್ರೆ ಇಡೀ ಊರಿಗೆ ಒಂದು ಕಡೆ ದೊಡ್ಡ ಮನೆ ಪ್ರತಿಷ್ಠೆ. ಅಮ್ಮವರು ಇಂಥದ್ದೊಂದು ದಿನಕ್ಕೋಸ್ಕರನೇ ಅಷ್ಟು ವರ್ಷದಿಂದ ಕಾಯ್ತಾ ಇದ್ರು. ನಿಮಗೆಲ್ಲ ಗೊತ್ತಿದೆ, ಉತ್ಸವ ಪೂಜೆನ ದೊಡ್ಡ ಮನೆತನದವರೇ ಮಾಡಬೇಕು. ಪುಷ್ಕರಣಿ ಕಳಸಾನೆ ಆ ವಂಶದ ಕುಡಿನೇ ಹೊರಬೇಕು. ಈಗ ವಂಶಕ್ಕಿರೋ ಒಂದೇ ಒಂದು ಕುಡಿ ಅಂದ್ರೆ ಅದು ಶ್ರಾವಣಿ. ಚಿಕ್ಕಮ್ಮ, ಹಾಗಾದ್ರೆ ಇವ್ರು ಹೇಳ್ತಿರೋದು ನಮ್ಮ ಅಜ್ಜಿ ಬಗ್ಗೆನಾ? ಅಂದ್ರೆ ನನಗೆ ಅಜ್ಜಿ ಇದ್ದಾರ? ಇವ್ರು ಹೇಳ್ತಿರೋದು ನಮ್ಮ ಅಜ್ಜಿ ಬಗ್ಗೆನಾ? ನಾನು ಅವ್ರ ಮೊಮ್ಮಗಳ? ಈಗ ನಮ್ಮಿಂದ ಏನಾಗಬೇಕು ಅಂತ ಅತ್ತೆಯವರು ಹೇಳ್ತಿದ್ದಾರೆ. ನೀವು ಕುಟುಂಬ ಸಮೇತರಾಗಿ ಶ್ರಾವಣಿಯಲ್ಲಿ ಕರ್ಕೊಂಡು ಸಾಲಿಗ್ರಾಮ ಬರಬೇಕು. ಲಲಿತಾದೇವಿ ಅಮ್ಮನವರು ಶ್ರಾವಣ ಕೈಯಿಂದ ಪೂಜೆ ಮಾಡೋದನ್ನ ನೋಡಬೇಕು. ಅದಕ್ಕೋಸ್ಕರ ಅವರೇ ಖುದ್ದಾಗಿ ನನ್ನ ಹತ್ರ ಹೇಳಿ ತಿಳಿಸಿದ್ದಾರೆ. ನಾವೆಲ್ಲರೂ ಖಂಡಿತ ಬರ್ತೀವಿ. ಅತ್ತೆನೇ ಖುದ್ದಾಗಿ ಹೇಳಿ ಕಳಿಸಿದ್ದಾರೆ ಅಂದ್ರೆ ಅವ್ರ ಮಾತು ಮೀರಕ್ಕಾಗತ್ತಾ? ಸಂತೋಷ. ಆದರೆ ಇನ್ನೊಂದು ವಿಷಯ, ಪದ್ಮನಾಭ ಅಂದ್ರೆ ಪದ್ದು ಇದೇ ಊರಲ್ಲಿದ್ದಾನಲ್ಲ? ಹೌದು. ಅಮ್ಮವರು
ಪದ್ದು ಕುಟುಂಬದವ್ರನ್ನು ಉತ್ಸವಕ್ಕೆ ಮರೀದೇ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಆಗಲಿ, ಖಂಡಿತ ಕರ್ಕೊಂಬರ್ತೀನಿ. ಅಮ್ಮವ್ರು ಕರೆದಿದ್ದಾರೆ ಅಂತ ಪದ್ದುಗೆ ಹೇಳಿ ನೀವೇ ಅವ್ರನ್ನ ಕರ್ಕೊಂಬನ್ನಿ. ಸರಿ. ಅಂದಾಗೆ ಲಾವಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನಮ್ಮಮ್ಮ ಮುನ್ಸ್ಕೊಂಡಿದ್ದಾರೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಆ ತಪ್ಪು ನನ್ಗೆ ಗೊತ್ತಿಲ್ಲದೆ ನನ್ನಿಂದ ಆಗಿದ್ದು. ನಿನ್ನ ಹತ್ರ ನಾನು ಏನೂ ಕೇಳಲ್ಲ, ನಿನಗಿಂತ ನನಗೆ ಅಮ್ಮ ಹೆಚ್ಚು. ಅದಕ್ಕೆ ಕೇಳ್ತಿದ್ದೀನಿ, ಅಮ್ಮ ನನ್ನ ಕ್ಷಮಿಸಿ ಮತ್ತೆ ನನ್ನ ಹತ್ರ ಮಾತಾಡೋ ಹಾಗೆ ಮಾಡ್ತೀಯ? ಅಮ್ಮ, ಅಮ್ಮ ಸಾರಿ. ಅಮ್ಮ, ಅಮ್ಮ ಸಾರಿ. ಅಮ್ಮ, 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 ಅಮ್ಮ. ಓಂ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾವನಂ ಶುಭಂ. ಯಾರೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಬೇಕಾಗಿರೋದು ತಾಯಿಯ ಧರ್ಮ ಕಣಮ್ಮ. ಅದಕ್ಕೆ ಹೆಣ್ಣನ್ನು ಕ್ಷಮೆಯ ಧರಿತ್ರಿ ಅಂತಾರೆ. ಪಾಪ ಮಗು ಕೇಳ್ಕೊಳ್ತಾ ಇದೆ, ಕ್ಷಮಿಸ್ಬಿಡಮ್ಮ. ತಪ್ಪು ಮಾಡಿದಾಗ ತಾಯಿ ಕ್ಷಮಿಸ್ತಾಳೆ ನಿಜ, ಆದ್ರೆ ಅದೇ ಥರ ಶಿಕ್ಷೆ ಕೊಟ್ಟು ಸರಿಯಾದ ದಾರಿಗೂ ತರ್ತಾಳಲ್ವಾ ಅರ್ಚಕರೇ? ಅಮ್ಮ ಸಾರಿ, ಸಾರಿ ಅಮ್ಮ, ಸಾರಿ ಅಮ್ಮ, ಸಾರಿ, ಸಾರಿ ಅಮ್ಮ, ಸಾರಿ, ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.